ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ತಮ್ಮಂದು ತುಮಕೂರಲ್ಲಿ ಮದುವೆ ಇತ್ತು ಅಂತ ನಾವು ತುಮಕೂರಲ್ಲಿರೋ ಡಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ವಿಶ್ ಮಾಡಿದ್ದಾರೆ ನೋಡಿ. ನಾನು ಪುನೀತಣ್ಣ, ಶಿವಣ್ಣನವರ ಅಭಿಮಾನಿ, ಕರ್ನಾಟಕದ ಜನತೆಗೆ ಕಾಫಿ ನಾಡಿ ಚಂದ ಮಾಡ್ತಾರೆ ನಮಸ್ಕಾರಗಳು. ರಂಗತಣ್ಣ ಪುಷ್ಪಕ್ಕ ಅವರು ಮದುವೆ ಆಗ್ತಾ ಇದಾರೆ, ಅವ್ರಿಗೆ ಒಳ್ಳೇದಾಗ್ಲಿ. ಇವ್ರು ಆಲ್ರೆಡಿ ನಂಗೆ ನಮ್ಮ ಕರ್ಗೂರು ಹೋಮ್ಸ್ಟೇಲಿ ಬರ್ತಿದ್ರು, ಅವ್ರ ಫ್ರೆಂಡ್ಸ್, ಅವ್ರಿಗೆ ಒಳ್ಳೇದಾಗ್ಲಿ. ರಂಗತಣ್ಣ ಪುಷ್ಪಕ್ಕ ಯಾಪಿ ಮೇರೆ ಲೈಫಕ ನಿಮಗೆ ಒಂದರೆ, ನೀವು ಮದುವೆ ಆಗ್ತೀರ ಹುಡುಗನಿಗೆ ಅಭಿನಂದನೆ. ಮದುವೆಯ ವಯಸ್ಸು ಎಲ್ಲೆಲ್ಲಿ ಸೊಗಸು, ಕಣ್ತುಂಬ ನೂರಾರು ಕನಸು, ಬೆರೆಸುತ್ತ ಮನಸ್ಸು ನನ್ನನ್ನು ಕೊಣಿಸು, ನಿಮಗೆ ಯಾಪಿ ಮೇರೆ ಲೈಫ್. ನಿಮ್ ಜೋಡಿ ಚೆನ್ನಾಗಿದೆ, ದೇವ್ರು ನಿಮ್ಗೆ ಚೆನ್ನಾಗಿಡ್ಲಿ, ನೀವು 100 ವರ್ಷ ಆಯುಷ್ ಆರೋಗ್ಯ ಕೊಟ್ಟು ನಿನ್ನೂ ಚೆನ್ನಾಗಿಡ್ಲಿ ಅಂತ ಭಗವಂತನಲ್ಲಿ ಹ್ಯಾಪಿ ಮೇರೆ ಲೈಫ್. ಅಲ್ಲಿ ಭೋಗನ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಫಸ್ಟು ನಮ್ಮ ಹುಡುಗಂದು ಏನು ಶಾಸ್ತ್ರ ಇರುತ್ತಲ್ಲ, ಗಂಡು ಬಂದಿದ ತಕ್ಷಣ ಆ ಶಾಸ್ತ್ರನ ನಾವು ಮುಗಿಸ್ಕೊಂಡ್ವಿ. 5 ಜನ ಈ ಥರ ಕಳಶ ಮುಟ್ಟಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಇರುತ್ತೆ. ಆ ಶಾಸ್ತ್ರನ ಮುಗಿಸ್ಕೊಂಡು ಒಳಗಡೆ ದರ್ಶನಕ್ಕೆ ಅಂತ ಹೋದ್ವಿ. ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಅವತ್ತು ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಬಾವರಿಬ್ರಿಗೂ ಈ ಥರ ಉತ್ಸವ ಮೂರ್ತಿಗಳನ್ನ ಎತ್ಕೊಳ್ಳೋ ಅಂಥ ಅವಕಾಶ ಸಿಕ್ತು. ಒಂದೊಳ್ಳೆ ಆಶೀರ್ವಾದ ಅಂತ ಅಂದ್ಕೊಂಡು ನಾವು ಅಲ್ಲಿಂದ ನಾವು ದೇವ್ರ ದರ್ಶನ ತಗೊಂಡು ತೀರ್ಥ ತಗೊಂಡು ಅಲ್ಲಿಂದ ನಾವು ಮದುವೆ ಚೌಟ್ರಿ ಏನಿತ್ತಲ್ಲ ಅಲ್ಲಿಗೆ ಹೊರಟ್ವಿ. ಎಲ್ಲರೂ ಬೆಸ್ಟ್ ವಿಶೇಷ ಅದಾದಮೇಲೆ ನಮ್ಮ ಕಡೆ ತುಂಬ ಶಾಸ್ತ್ರಗಳು ಜಾಸ್ತಿ. ರಿಸೆಪ್ಷನ್ ಆದಮೇಲೆ ಅರ್ಶಿನ ಕೊಟ್ಟೋ ಶಾಸ್ತ್ರ ಅಂತ ಬರುತ್ತಲ್ಲ, ಅದ್ರ ಶಾಸ್ತ್ರ ಇಲ್ಲಿ ಮುಗಿಸ್ತಾ ಇದ್ದಾರೆ. ಅತ್ತೆಂದಿರೆಲ್ಲ ಸೇರಿಕೊಂಡು ಅರ್ಶಿನ ಕೊಟ್ಬಿಟ್ಟು ಆ ಅರ್ಶಿನ ಹುಡುಗಿಗೆ ಹಚ್ಬೇಕು. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಫಂಕ್ಷನ್ ಬರುತ್ತಲ್ಲ ಅದೆಲ್ಲ. ಅದಾದಮೇಲೆ ಕಲಶ ಶಾಸ್ತ್ರ ತುಂಬ ಶಾಸ್ತ್ರ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಾನು ತುಂಬ ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ ಅಲ್ಲಿದ್ದು ಎಲ್ಲ ಆದಮೇಲೆ ಮನೆಗೆ ಬಂದಾಗ ಬರೋ ಇದು. ಸೊ ಎಸ್, ದಿಸ್ ವಾಸ್ ಮೈ ಡೇ. ಥ್ಯಾಂಕ್ ಯು. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.